ಏನಪ್ಪ ಎಲ್ಲಿ ಹೊಂಟ್ರಿ? ಈ ಹುಡುಗರು ಏನು ಮಾಡ್ತಾರಕ್ಕ? ಏನು ನೋಡತ್ತೀರಪ್ಪ? ಏನು ನೋಡ್ತಾ ಇದ್ರಿ? ಏನು ನೋಡ್ತಾ ಇದ್ದೀರಿ? ಎಷ್ಟನೇ ಕ್ಲಾಸ್ ಹೋಗೋದು ಸ್ಕೂಲಿಗೆ? ನಿಮ್ಮ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿದ್ರೆ ಒಂದು ಬಹುಮಾನ ಕೊಡ್ತೀನಿ. ನೀನು ಎಷ್ಟನೇ ಕ್ಲಾಸ್ ಓದ್ತೀನಿ? ಹೇಪಿ ಬಾಯ್, ನೀ ಇಲ್ಲಿ 4 ಜನ ಕೂಡ್ರಿ. ಯಾಕೆ ಇವ್ರಿಗೆ ಒಂದು ಕೇಳ್ತೀನಿ. ಇದ್ರ ಪ್ರೈವೇಟ್ ಯಾರು ಇದ್ರಾಗ? ಒಂದು ಸೆಕೆಂಡ್ ತಡಿ. ಇದರಲ್ಲಿ ನೀವು ನಿನ್ನ ಹೆಸರೇನಪ್ಪ? ನಿನ್ನ ಹೆಸರು? ಹಾಂ, ಜೀವನ್ ಕುಮಾರ್. ನಿನ್ನ ಹೆಸರು ವೈಷ್ಣವಿ. ಇದರಲ್ಲಿ ಸರ್ಕಾರಿ ಮಕ್ಕಳು ಯಾರು? ಸರ್ಕಾರಿ ಸ್ಕೂಲ್ ಕಲಿಯುವ ಮಕ್ಕಳು ಯಾರು? ಒಂದು. ನೀನು 3, ಇಬ್ರು ಅಲ್ಲ? ನಿನ್ನ ಹೆಸರೇನಪ್ಪ? ಜೀವನ್ ಕುಮಾರ್. ಇವನು ಪ್ರೈವೇಟ್ ಸ್ಕೂಲ್ ಹುಡುಗ. ಇವರು 3 ಮಂದಿ ಸರ್ಕಾರಿ. ನಮ್ಮೂರ ಸರ್ಕಾರಿ ಸ್ಕೂಲು. ಸರಿ, ನಿಮಗೊಂದು ಕ್ವಶನ್ ಕೇಳ್ತೀನಿ. ಯಾರು ಕರೆಕ್ಟ್ ಆನ್ಸರ್ ಹೇಳ್ತೀರಿ ಅದು ನಾ ಗಿಫ್ಟ್ ಕೊಡ್ತೀನಿ. ಅದು ಹೇಳಲ್ಲ ಇವಾಗಲೇ, ನೀವು ಕರೆಕ್ಟ್ ಹೇಳಬೇಕು. ಯಾರು ಹೇಳ್ತೀರಿ ಒಳ್ಳೆ ಗಿಫ್ಟ್ ಕೊಡ್ತೀನಿ, ನಿಮ್ಗೆ ಯೂಸ್ ಆಗೋಂಥ ಗಿಫ್ಟು. ಹಾಂ, ನೀವು ಯಾರು ಒಬ್ರಿಗೊಬ್ರು ಡಿಸ್ಕಸ್ ಮಾಡಬಾರ್ದು, ಗೊತ್ತಾಯ್ತಾ? ಹಾಂ, ನೋಡಪ್ಪ, ಒಂದು ಕ್ವಶನ್ ಕೇಳ್ತೀನಿ, ಹೇಳ್ಬೇಕು. ಹಾಂ, ಈಜಿ. 7 ಆರ್ಲೆ ಎಷ್ಟು? 7 ಆರ್ಲೆ 7 ಆರ್ಲೆ 42. ಸರಿ. 8 ಐದ್ಲಿ ಎಷ್ಟಪ್ಪ? ಸರ್ಕಾರಿ ಕಲಿಯೋ ಹುಡುಗ ನೀನು. ಸರ್ಕಾರಿ 8 ಐದ್ಲೆ 40. ನೀ ಎಷ್ಟನೇ ಕ್ಲಾಸಪ್ಪ? ನೀನಪ್ಪ ಇವ 4ನೇ ಕ್ಲಾಸ್, 3ನೇ ಕ್ಲಾಸ್. ಈಗ ಬಂದ ಪ್ರೈವೇಟ್ ಖಾಸಗಿ ಸ್ಕೂಲಲ್ಲಿ ಕಲಿಯುವಂಥ ನಿನ್ನ ಮಗು ಎಷ್ಟನೇ ಕ್ಲಾಸಪ್ಪ? 7. 9 ಆರ್ಲೆ ಎಷ್ಟು? 12. 9 6 12. ಇವನು ಇದು ಪ್ರೈವೇಟ್ ಕಲಿಯುವ ಮಗು. ಹಾಂ, ನಿನ್ನ ಹೆಸರೇನಮ್ಮ? ವೈಷ್ಣವಿ. 6 7 ಎಷ್ಟು? ಯಾರು ಡಿಸ್ಕಸ್ ಬೇಡ. 6 7 42. ನಿಮ್ಮ ರಿಸಲ್ಟ್ ಹೇಳ್ತೀನಿ ನೋಡಪ್ಪ. ನಿನ್ನ ಹೆಸರೇನಪ್ಪ? ಅರುಣ್. ವರುಣ್. ಇವರ ಕಂಗ್ರಾಚುಲೇಷನ್, ಒಳ್ಳೆ ಕರೆಕ್ಟ್ ಹೇಳ್ದಪ್ಪ. ನಮ್ಮೂರ ಸರ್ಕಾರಿ ಸ್ಕೂಲ್. ನಿನ್ನ ಹೆಸರೇನಪ್ಪ? ನಂದ ಕಿಶನ್. ನಿನಗೂ ಒಳ್ಳೇದಾಗಲಿಪ್ಪ, ನೀನು ಶಾಣಿದ್ದೀವಿ. ನಿನ್ನ ಹೆಸರೇನಪ್ಪ? ನೀನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕಪ್ಪ. ಹಾಂ, ಇನ್ನೂ ಇಂಪ್ರೂವ್ ಆಗಬೇಕು. ಆಗ್ತೀಯಾ? ಅದು ಖಂಡಿತ ಸ್ವಲ್ಪ ಪ್ರಯತ್ನ ಮಾಡು. ನಿನ್ನ ಹೆಸರೇನಮ್ಮ? ವೈಷ್ಣವ್. ಕರೆಕ್ಟ್ ಹೇಳಿದ್ದು 3 ಕರೆಕ್ಟ್ ಹೇಳಿದ್ರಿ. ನಿಮಗೊಂದು ಒಳ್ಳೆ ಇದು ಹ್ಯಾಪಿ. ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕಾ, ಬೇಜಾರು ಮಾಡ್ಕೋಬೇಡ. ಸರಿ. ಇವರು ನಾನು ಕಲ್ತಿದ್ದು ಸರ್ಕಾರಿ ಸ್ಕೂಲಲ್ಲಿ. ಹಾಂ ಕೊಡ್ತೀನಿ. 3 ಜನ ನನಗೆ ಭಾಳ ತುಂಬ ಖುಷಿ ಆಯ್ತಪ್ಪ. ನೀ ಏನಾಗಬೇಕಂತೀಪ ಮುಂದೆ ಏನಾಗಬೇಕು ನಿಂದು ಫ್ಯೂಚರಲ್ಲಿ? ಪೊಲೀಸ್. ಶಬಾಷ್. ನೀನೇನಾಗಬೇಕಪ್ಪ? ಬಾ ಆರ್ಮಿ. ಕರೆಕ್ಟು. ಶಬಾಷ್ ಹುಲಿ. ನೀನೇನಾಗಬೇಕಪ್ಪ? ಇಂಜಿನಿಯರು ಡಾಕ್ಟ್ರು. ಏನಾಗಬೇಕಂತ ಆಸೆ ಇದಪ್ಪ ಮುಂದೆ ಏನಾಗಬೇಕು? ಪೊಲೀಸ್. ಶಬಾಷ್. ನಿನ್ ಹಾಡ್ಸಿದಪ್ಪ. ಆಗ್ಬೋದೇನೋ, ಆಗ್ತೀಯ ಪೊಲೀಸ್. ಏನಾಗಬೇಕಪ್ಪ ನೀನು ಅಮ್ಮ? ಡಾಕ್ಟ್ರ್. ಸಾಕಮ್ಮ, ನಮ್ಗೆ ಏನಾದ್ರು ಹುಷಾರು ತಪ್ಪಿ ನೋಡ್ತಿಯಲ್ಲ, ಒಳ್ಳೇದು. ಸಾರಪ್ಪ ಅವ್ರಿಗೆ ಗಿಫ್ಟ್ದ ಇದು. ನಂದ ಕಿಶೋರ್ ನಿಂಗೊಂದು ಒಳ್ಳೆ ಗಿಫ್ಟು. ಹಾಂ, ಒಳ್ಳೆ ಇದೆ, ಯೂಸ್ ಮಾಡ್ಕೋಬೇಕು. ಮತ್ತೆಲ್ಲರ ಹೋಗಿ ತಿಪ್ಪಿ ಬಿಸಾಕಿ. ಹಾಂ, ಮುಂದೆ ಪೊಲೀಸ್ ಆಗ್ಬೇಕು, ನನಗೆ ಕಾಣಬೇಕು ನೀನು ಮುಂದೆ. ಯಾರಪ್ಪ ಇವನು? ನಿನ್ನ ಹೆಸರೇನು? ನಂದ ಕಿಶೋರ್. ನಿನಗೂ ಗಿಫ್ಟ್ ಆಯಿತು. ಇನ್ನಂಥದ್ದು ಇದು. ನಿನ್ನ ಹೆಸರೇನು? ಜೀವನ್ ಕುಮಾರ್. ಇದು ನಿನಗೂ ಸಮಾಧಾನಕರ ಬಹುಮಾನ. ಹಾಂ, ನಮ್ಮ ಅಮ್ಮವ್ರಿಗೆ ಏನು ಕೊಡ್ಬೇಕಂದ್ರೆ, ನನ್ನ ಕಡೆಯಿಂದ ನಮ್ಮ ಅಮ್ಮವ್ರಿಗೆ ಏನು ಕೊಡ್ಬೇಕಪ್ಪ ಅಂದರೆ, ಅದು ಅಷ್ಟೊಂದು ಸ್ವಲ್ಪ ಶಾರ್ಟೇಜ್ ಇತ್ತಂತಾರ.
ಅಂತ ಎಂತಾರೋ ಹುಲಿ ನಮ್ಮಮ್ಮ ಅವ್ರಿಗೆ ವೈಷ್ಣವಿ ಅಲ್ಲ ವೈಷ್ಣವಿ ಮುಂದೆ ಡಾಕ್ಟರ್ ಆಗಬೇಕು. ನನಗೆ ಏನಾದ್ರು ಹುಷಾರು ತಪ್ಪಿದ್ರೆ ನೋಡಬೇಕು, ಹಾಂ ಸರಿಯಾಗಿ ನೋಡಬೇಕು. ಹಾಂ ನಿನಗೆ ಇದು ಗಿಫ್ಟ್ ಅಮ್ಮ. ಹಾಂ ಒಳ್ಳೇದಾಗಲಿ. ಹಾಂ ಎಲ್ಲರೂ ಈ ಥರ ಕೈ ಮಾಡಿ. ಹಾಂ ನಮ್ಗಿವ್ರು 3 ಹುಡುಗರು ಸರ್ಕಾರಿಯಲ್ಲಿ ಕಲಿಯುವಂಥ ಹುಡುಗರು, ನಮ್ಮ ಒಬ್ಬನೇ ಹುಲಿ ಖಾಸಗಿಯಲ್ಲಿ ಕಲಿಯುವಂಥ ಹುಡುಗ. ಒಳ್ಳೇದಾಗಲಿಪ್ಪ ಎಲ್ಲರಿಗೆ, ಕಂಗ್ರ್ಯಾಚುಲೇಷನ್. ಹಾಂ ಎಲ್ಲರ ಮುಂದೆ ಬೆಳಿಬೇಕು ಅಮ್ಮ. ನಿನ್ನ ಕಡೆ ನನಗೆ ಜಾಸ್ತಿ ಗಮನ ಇದೆ. ಮುಂದೆ ಡಾಕ್ಟ್ರಾಗಿ ನಾನು ನೋಡ್ಕೋಬೇಕು ಚೆನ್ನಾಗಿ. ನಾವು ಬಂದರೆ ಪೇಷಂಟ್ ಯಾರು ಬೆಡ್ ಮೇಲೆ ಬಿದ್ದರೆ ಇವ ಏನು ಬಂದಪ್ಪ ಅಂತ ಹೇಳ್ಬಾರ್ದು, ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕಮ್ಮ. ಹಾಂ ನೋಡಪ್ಪ ಹೆಂಗದಾರ ಹುಡುಗರು, ಒಬ್ಬ ಪೊಲೀಸ್, ಒಬ್ಬ ಆರ್ಮಿ, ಒಬ್ಬ ಡಾಕ್ಟ್ರ್, ಪೊಲೀಸ್, ಎಲ್ಲ ಒಳ್ಳೆ ಟಾರ್ಗೆಟ್ ಇದೆ. ಮಾಡ್ರಿ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಓದಬೇಕು.